ಅನ್ನುವಂಥ ಅರ್ಥದೊಂದಿಗೆ ನಾವು ಪ್ರಾರಂಭ ಮಾಡ್ತೀವಿ. ಯೂಸ್ ನಥಿಂಗ್ ಬಟ್ ದ ಯುನೈಟ್ ಗೆಟ್ ಟುಗೆದರ್, ಯೂನಿಯನ್ ಆಫ್ ಅವರ್ ಸೆಲ್ಫ್, ಯೂನಿಯನ್ ವಿತ್ ದ ನೇಚರ್, ಯೂನಿಯನ್ ಆಫ್ ಬಾಡಿ, ಮೈಂಡ್ ಅಂಡ್ ಸ್ಪಿರಿಟ್. ದಟ್ ಇಸ್ ಕಾಲ್ಡ್ ಯೋಗ. ಯೋಗಕ್ಕೆ ನಾವು ಹೇಳಿಕೊಡ್ತೇವೆ, ಅದನ್ನ ತಾವುಗಳು ಪುನರುಚ್ಚರಿಸಿ. ಸಂಜಾನನಾ ಉಪಾಸತೆ, ಸಂಜಾನನಾ ಉಪಾಸತೆ, ಸಂಜಾನನಾ ಉಪಾಸತೆ, ಸಂಜಾನನಾ ಉಪಾಸತೆ, ಸಂಜಾನನಾ ಉಪಾಸತೆ, ಸಂಜಾನನಾ ಉಪಾಸತೆ. ನಮ್ಮ ಸೂರ್ಯ ದೇವನಿಗೆ ಎದುರಾಗಿ ನಿಂತು ಈಗ ಒಂದು 2-3 ಆಸನಗಳನ್ನ ಅಭ್ಯಾಸ ಮಾಡೋಣ. ಸೆಟ್ ಯುವರ್ ಮೈಂಡ್. ದೀರ್ಘವಾಗಿ 2ರಿಂದ 3 ಬಾರಿ ಉಸಿರು ತೆಗೆದುಕೊಂಡು ಉಸಿರನ್ನ ಬಿಡಿ. ಈಗ ಪತ್ರಿಕಾ ಮಾಧ್ಯಮದವರು ಮುಂದೆ ತಲುಪಲಿ ಅಂತ ಸ್ವಲ್ಪ ಕಾಯ್ತಾ ಇದ್ದೀವಿ. ಒಂದೇ ಒಂದು ಪ್ರಾರಂಭದ ಉಸಿರಾಟದ ಅಭ್ಯಾಸವನ್ನು ಮಾಡೋಣ. 2 ಕಾಲುಗಳನ್ನ ಹಿಗ್ಗಿಸನೆ ಬಿಡ್ತಾ ಕೈಯನ್ನ ಕೆಳಗಡೆ ಬಿಡಿ. ಒನ್ ಅಪ್ ಇನ್ಹೇಲ್, ಡೌನ್ ಎಕ್ಸೇಲ್, 2 ಅಪ್ ಇನ್ಹೇಲ್, ಡೌನ್ ಎಕ್ಸೇಲ್. ನೇರವಾಗಿ ಮುಂದೆ ನೋಡಿ. ಈಗ ಕುತ್ತಿಗೆಯ ಪಾರ್ಶ್ವ ತಿರುವಿಕೆಗೆ ಬಿಡ್ತಾ ತಿರುಗಿಸಿ ಮುಂಭಾಗಕ್ಕೆ ಬನ್ನಿ. ನೇರವಾಗಿ ಫೀಟ್ ದ ಸೇಮ್. ಉಸಿರನ್ನ ಬಿಡ್ತಾ ಮುಂದೆ, ಉಸಿರನ್ನ ಬಿಡ್ತಾ ಎಡಭಾಗಕ್ಕೆ ಕತ್ತಿನ ಚಾಲನೆ, ಉಸಿರನ್ನ ತಗೊಳ್ತಾ ಮುಂದೆ. ಈಗ ಕ್ಲಾಕ್ ವೈಸ್ ಉಸಿರನ್ನ ಬಿಡ್ತಾ ಕೆಳಕ್ಕೆ ಬರ್ತಾ ಬನ್ನಿ. ಉಸಿರನ್ನ ತಗೊಳ್ತಾ ಮೇಲೆ ಕುತ್ತಿಗೆಯನ್ನ ರೊಟೇಟ್ ಮಾಡ್ತಾ ಮತ್ತೆ ಉಸಿರನ್ನ ಬಿಡ್ತಾ ಬಲಭಾಗದಿಂದ ಕೆಳಗೆ ಬಿಡ್ತಾ ಬನ್ನಿ. ಮತ್ತೆ ಸಮಸ್ಥಿತಿಗೆ ಬನ್ನಿ. ಈಗ ಆಂಟಿ ಕ್ಲಾಕ್ ವೈಸ್. ಈಗ ಭುಜದ ವ್ಯಾಯಾಮಗಳು. ಸಮಸ್ಥಿತಿ. 2 ಪಾದಗಳನ್ನ ಜೋಡಿಸಿ, ಕೈಗಳನ್ನ 2 ಪಾರ್ಶ್ವಗಳಲ್ಲಿ ಇಟ್ಟು ಉಸಿರನ್ನ ತಗೊಳ್ತಾ 2 ಕೈಗಳನ್ನ ಮೇಲೆತ್ತಿ 2 ಕಿವಿಗಳ ಪಕ್ಕಕ್ಕೆ ನೇರವಾಗಿ ಇಳಿಸಿ. 2 ಹಸ್ತಗಳು ಹೊರಮುಖವಾಗಿರಲಿ. ಹಾಗೇನೆ ಉಸಿರನ್ನ ಬಿಡ್ತಾ ನಿಧಾನವಾಗಿ ಕೈಗಳನ್ನ ಕೆಳಗಿಳಿಸ್ತಾ ಬನ್ನಿ. ನೀವು ಯಾವ ಡೈರೆಕ್ಷನ್ ಅಲ್ಲಿ ಕೈ ಎತ್ತಿದ್ದೀರೋ ಎಕ್ಸೇಲ್. ನಿಧಾನವಾಗಿ 2 ಹಸ್ತಗಳನ್ನ ಹೊರಮುಖವಾಗಿ ತೊಡೆಗಳ ಪಕ್ಕದಲ್ಲಿ ಇಟ್ಕೊಳ್ಳಿ. ಮುಂದೆ ಮೊಣಕೈ ವೃತ್ತಾಕಾರವಾಗಿ ತಿರುಗಿಸಿದ ಒಂದು ಕ್ರಿಯೆ. 2 ಪಾದಗಳಿಗೆ 1 ಅಡಿ. ಹಾಗೇನೆ ಉಸಿರನ್ನ ಬಿಡ್ತಾ ನಿಧಾನವಾಗಿ ಕೈಗಳನ್ನ ಕೆಳಗಿಳಿಸ್ತಾ ಬನ್ನಿ. ನೀವು ಯಾವ ಡೈರೆಕ್ಷನ್ ಅಲ್ಲಿ ಕೈ ಎತ್ತಿದ್ದೀರೋ ಅದೇ ಡೈರೆಕ್ಷನ್ ವಾಪಸ್ ಮತ್ತೆ 2 ಕೈಗಳನ್ನ ಮೇಲೆ ಎತ್ತಿ ತೊಡೆಗಳ ಪಕ್ಕದಲ್ಲಿ ಇಟ್ಕೊಳ್ಳಿ.
ಮುಂದೆ ಮೊಣಕೈ ವೃತ್ತಾಕಾರವಾಗಿ ತಿರುಗಿಸುವ ಒಂದು ಕ್ರಿಯೆ. 2 ಪಾದಗಳಿಗೆ 1 ಅಡಿ ದೂರವನ್ನ ಇಟ್ಕೊಳ್ಳಿ. 2 ಕೈಗಳನ್ನ ಡೌನ್ ನಿಧಾನವಾಗಿ ರೊಟೇಟ್ ಮಾಡಿ ಫ್ರಮ್ ಫ್ರಂಟ್ ಟು ಬ್ಯಾಕ್. ಮತ್ತೆ ಸಮಸ್ಥಿತಿ. ಅದೇ ರೀತಿ 2 ಕೈಗಳನ್ನ ಭುಜದ ಮೇಲೆ ಹಾಗೆ ಇಟ್ಕೊಳ್ಳಿ. ಈಗ ರಿವರ್ಸ್ ಡೈರೆಕ್ಷನ್ ಫ್ರಮ್ ಅಪ್, ರಿವರ್ಸ್. ಉಸಿರನ್ನ ಬಿಡ್ತಾ ಮುಂಭಾಗದಿಂದ ಕೈಗಳನ್ನ ರೊಟೇಟ್ ಮಾಡಿ ಮತ್ತೆ ಮೇಲೆ ತಗೊಂಡು ಬರ್ತಾ ಉಸಿರನ್ನ ತಗೊಂಡು ಇನ್ಹೇಲೇಷನ್ ಮಾಡಿ ಮತ್ತೆ ರಿಪೀಟ್ 2 ಟೈಮ್ಸ್. ಈಗ ಸಾಮಾನ್ಯ ಸ್ಥಿತಿಗೆ ಬನ್ನಿ. ಸೊಂಟದ ವ್ಯಾಯಾಮ. 2 ಹಸ್ತಗಳು ಒಳಮುಖನಾಗಿ ಕೈಗಳನ್ನ ಸಮಾನಾಂತರವಾಗಿ ಮುಂದೆ ತನ್ನಿ. ಅಭ್ಯಾಸವನ್ನು ಮಾಡೋದ್ರಿಂದ ತಲೆಬುರುಡೆ, ಮೂಗಿನ ದ್ವಾರಗಳು, ಉಸಿರಾಟದ ನಾಳಗಳು ಶುದ್ಧಿಯಾಗುತ್ತವೆ. ಶ್ವಾಸಕೋಶಗಳಿಂದ ಕಫವನ್ನು ಹೊರಹಾಕಿ ಅಸ್ತಮಾ ಕಾಯಿಲೆಯನ್ನು ಶಮನಗೊಳಿಸಬಹುದು. ಮುಂದಿನ ಅಭ್ಯಾಸ ನಾಡಿ ಶೋಧನ ಪ್ರಾಣಾಯಾಮ. ಎಡಹಸ್ತ ಚಿನ್ಮುದ್ರೆಯಲ್ಲಿರಲಿ. ಬಲಹಸ್ತವನ್ನ ನಾಸಾಗ್ರ ಮುದ್ರೆ. ಹೆಬ್ಬೆರಳಿನಿಂದ ಬಲಹೊಳ್ಳೆಯನ್ನು ಮುಚ್ಚಿ ನಿಧಾನವಾಗಿ ಎಡಹೊಳ್ಳೆಯಿಂದ